ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇವತ್ತು ನಾವು ಕ್ವಿಜ್ ಆ್ಯಕ್ಟಿವಿಟಿ ಯಾವ ವಿಷಯದ ಮೇಲೆ ಅಂತಂದರೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ದ್ವಿತೀಯ ಭಾಷೆ ಇಂಗ್ಲೀಷ್, 10ನೇ ತರಗತಿಗೆ ಸಂಬಂಧಿಸಿರ್ತಕ್ಕಂತಹ ದ್ವಿತೀಯ ಭಾಷೆ ಇಂಗ್ಲೀಷ್ ವಿಷಯದ ಮೇಲೆ ಕ್ವಿಜ್ ಆ್ಯಕ್ಟಿವಿಟಿಯನ್ನು ಮಾಡ್ತಾಯಿದ್ದೀವಿ. ಯಾಕೆ ಮಾಡಬೇಕು ಅಂತಂದರೆ ಫಾರ್ FA3 ಎಕ್ಸಾಮ್ ಪ್ರಿಪರೇಷನ್, ಈಗ ಮುಂದೆ ಬರ್ತಕ್ಕಂತಹ FA3 ಎಕ್ಸಾಮ್ಗೆ ತಯಾರಿ ಮಾಡೋಗೋಸ್ಕರ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ವಿಷಯದ ಮೇಲೆ ನಾವು ಕ್ವಿಜ್ ಆ್ಯಕ್ಟಿವಿಟಿಯನ್ನು ಮಾಡೋಣ. ಇವತ್ತು ಈ ಒಂದು ವಿಡಿಯೋ ಪಾಠದಲ್ಲಿ ನಾವು ಕ್ವಿಜನ್ನು ಸುಮಾರು 16 ಪ್ರಶ್ನೆಗಳಿಗೆ ಉತ್ತರ ಸಹಿತ ಕ್ವಿಜನ್ನು ಮಾಡ್ತಕ್ಕಂಥದ್ದು. ಹಾಗಾಗಿ ತಡ ಮಾಡದೆ ಈ ಒಂದು ವಿಡಿಯೋ ಪಾಠವನ್ನು ಪ್ರಾರಂಭಿಸೋಣ. ಇಲ್ಲಿವರೆಗೂ ನಿಮ್ಮದೇ ಯೂಟ್ಯೂಬ್ ಚಾನೆಲ್ ಆಗಿರ್ತಕ್ಕಂತಹ SRS ಸ್ಟಡಿ ಝೋನ್ ಅಂತಕ್ಕಂತಹ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿ ವಾರ ಇದೇ ರೀತಿಯಾಗಿರ್ತಕ್ಕಂತಹ ಕ್ವಿಜ್ ಆ್ಯಕ್ಟಿವಿಟಿಯನ್ನು ಮಾಡ್ತೀವಿ. ಹಾಗಾಗಿ ಇಲ್ಲಿ ಮೊದಲನೆಯ ಒಂದು ಪ್ರಶ್ನೆ ನೋಡೋದಾದರೆ, ವಿ ಮಸ್ಟಂಟ್ ಮಿಸ್ ದ ಚಾನ್ಸ್. ವಿ ಮಸ್ಟಂಟ್ ಮಿಸ್ ದ ಚಾನ್ಸ್, ಈ ಅವಕಾಶವನ್ನು ನಾವು ಮಿಸ್ ಮಾಡ್ಕೋಬಾರ್ದು. ಹಾಗಾಗಿ ಇಲ್ಲಿ ಏನಂತಂದರೆ ದಿಸ್ ಸ್ಟೇಟ್ಮೆಂಟ್ ಈಸ್ ಮೇಡ್ ಬೈ, ಈ ಒಂದು ಸ್ಟೇಟ್ಮೆಂಟನ್ನು ಯಾರು ಮಾಡಿದರು ಅಥವಾ ಯಾರು ಹೇಳಿಕೆಯನ್ನು ಕೊಟ್ಟರು ಅಂತಕ್ಕಂಥ ಪ್ರಶ್ನೆ ಆಗಿರ್ತದೆ. ಉತ್ತರ ಕೊಡಲಿಕ್ಕೆ ತಾವು ಪ್ರಯತ್ನ ಮಾಡ್ಬೋದು. ಹಾಗಾಗಿ ಈ ಒಂದು ಪ್ರಶ್ನೆಗೆ ಉತ್ತರ ಆನ್ಸರ್ ಬಂದು ಅನಂತ್. ಅನಂತ್ ಹೇಳ್ತಾನೆ. ಈ ಒಂದು ಪ್ರಶ್ನೆ ನಿಮಗೆ ದ ಕನ್ಸರ್ಟ್ ಅಂತಕ್ಕಂಥ ಪಾಠದಿಂದ ಬಂದಿರತಕ್ಕಂಥದ್ದು. ವಿ ಮಸ್ಟಂಟ್ ಮಿಸ್ ದ ಚಾನ್ಸ್, ಈ ಅವಕಾಶವನ್ನು ಮಿಸ್ ಮಾಡ್ಕೋಬಾರ್ದು ಅಂತಕ್ಕಂಥದ್ದನ್ನು ಈ ಮೇಲಿನ ಮಾತನ್ನ ಹೇಳಿಕೆಯನ್ನು ಅನಂತ್ ಹೇಳ್ತಾನೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಇಲ್ಲಿ ಸೆಕೆಂಡ್ ಕ್ವಶನ್, ದೇ ಹ್ಯಾಡ್ ಕಮ್ ವಿತ್ ಹೈ ಹೋಪ್ಸ್. ದೇ ಹ್ಯಾಡ್ ಕಮ್ ವಿತ್ ಹೈ ಹೋಪ್ಸ್, ಅವರು ಅತಿಯಾದ ವಿಶ್ವಾಸ ಇಟ್ಟುಕೊಂಡು ಅಲ್ಲಿಗೆ ಬಂದುಬಿಟ್ಟಿದ್ದರು. ಹಾಗಾದರೆ ಹೂ ಹ್ಯಾಡ್ ಕಮ್ ವಿತ್ ಹೈ ಹೋಪ್ಸ್, ಇದು ಕೂಡ ದ ಕನ್ಸಲ್ಟ್ ಪಾಠದಿಂದಲೇ ಬಂದಿರತಕ್ಕಂತಹ ಪ್ರಶ್ನೆ. ಹೂ ಹ್ಯಾಡ್ ಕಮ್ ವಿತ್ ಹೈ ಹೋಪ್ಸ್ ಅಂತಂದಾಗ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಆನ್ಸರ್ ಅನಂತ್ ಆ್ಯಂಡ್ ಸ್ಮಿತಾಸ್ ಪೇರೆಂಟ್ಸ್. ಅನಂತ್ ಮತ್ತು ಸ್ಮಿತಾರ ಕುಟುಂಬದವರು ಅಂದರೆ ಫ್ಯಾಮಿಲಿಯವರು ಮುಂಬೈಗೆ ಹೋಗಿರ್ತಾರೆ. ಬಿಕಾಸ್ ಕ್ಯಾನ್ಸರ್ ಅಂತಕ್ಕಂತಹ ರೋಗಕ್ಕೆ ಮುಂಬೈನಲ್ಲಿರ್ತಕ್ಕಂತಹ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಏನಾದರೂ ಮಿರಾಕಲ್ ಆಫ್ ಮಾಡರ್ನ್ ಸೈನ್ಸ್, ಆಧುನಿಕ ವಿಜ್ಞಾನದ ಚಮತ್ಕಾರದಿಂದ ಬದುಕುಳಿಬಹುದು ಅಂತಕ್ಕಂಥ ವಿಶ್ವಾಸ ಇಟ್ಕೊಂಡು ದೇ ಹ್ಯಾಡ್ ಕಮ್ ವಿತ್ ಹೈ ಹೋಪ್ಸ್ ಎಲ್ಲಿ ಹೋಗಿರ್ತಾರೆ, ಮುಂಬೈಗೆ. ಕ್ವಶನ್ ನಂಬರ್ 3, ಹರ್ ಐಸ್ ಪಿಲ್ಡ್ ವಿತ್ ಟಿಯರ್ಸ್. ಹರ್ ಐಸ್ ಪಿಲ್ಡ್ ವಿತ್ ಟಿಯರ್ಸ್, ಇದು ಕೂಡ ದ ಕನ್ಸರ್ಟ್ ಪಾಠದಿಂದ ಬಂದಿರತಕ್ಕಂತಹ ಪ್ರಶ್ನೆ. ಹಾಗಾದರೆ ಹೂ ಈಸ್ ಹರ್ ರೆಫರ್ ಹಿಯರ್. ಹಾಗಾದರೆ ಹರ್ ಅಂತಂದರೆ ಯಾರು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಆನ್ಸರ್ ಸ್ಮಿತಾ. ಸ್ಮಿತಾಸ್ ಐಸ್ ಪಿಲ್ಡ್ ವಿತ್ ಟಿಯರ್ಸ್. ಕ್ವಶನ್ ನಂಬರ್ 4, ದ ಸಾಂಗ್ ಆಫ್ ಇಂಡಿಯಾ ಪೊಯಮ್ ಈಸ್ ರಿಟನ್ ಬೈ. ಬಹಳಷ್ಟು ಈಸಿಯೆಸ್ಟ್ ಆಗಿರ್ತಕ್ಕಂತಹ ಪ್ರಶ್ನೆ. ದ ಈಸಿಯೆಸ್ಟ್ ಕ್ವಶನ್ ಈಸ್ ದ ಸಾಂಗ್ ಆಫ್ ಇಂಡಿಯಾ ಪೊಯಮ್ ಈಸ್ ರಿಟನ್ ಬೈ. ಆನ್ಸರ್ ದ ಸಾಂಗ್ ಆಫ್ ಇಂಡಿಯಾ ಪೊಯಮ್ ಈಸ್ ರಿಟನ್ ಬೈ VK Gokak. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 5, ದ ಸಾಂಗ್ ಆಫ್ ಇಂಡಿಯಾ ಪೊಯಮ್ ಈಸ್ ಇನ್ ಕಾನ್ವರ್ಸೇಷನ್ ಬಿಟ್ವೀನ್. ದ ಸಾಂಗ್ ಆಫ್ ಇಂಡಿಯಾ ಅಂತಕ್ಕಂತಹ ಪದ್ಯ ಯಾರ ನಡುವೆ ಇರತಕ್ಕಂತಹ ಕಾನ್ವರ್ಸೇಷನ್ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಆನ್ಸರ್ ದ ಪೊಯೆಟ್ ಆ್ಯಂಡ್ ಮದರ್ ಇಂಡಿಯಾ. ನೀವಿಲ್ಲಿ ದ ಪೊಯೆಟ್ ಬದಲಾಗಿ VK Gokak ಅಂತ ಕೂಡ ಬರೆದರೂ ಕೂಡ ಸರಿ ಉತ್ತರ ಆಗ್ತದೆ. ಹಾಗಾಗಿ ಇಲ್ಲಿ ದ ಸಾಂಗ್ ಆಫ್ ಇಂಡಿಯಾ ಪೊಯಮ್ ಈಸ್ ರಿಟನ್ ಬೈ VK Gokak. ಹಾಗಾಗಿ ದ ಸಾಂಗ್ ಆಫ್ ಇಂಡಿಯಾ ಪೊಯಮ್ ಈಸ್ ಇನ್ ಕಾನ್ವರ್ಸೇಷನ್ ಬಿಟ್ವೀನ್ ದ ಪೊಯೆಟ್ ಆ್ಯಂಡ್ ಮದರ್ ಇಂಡಿಯಾ. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 6, ಅನಂತ್ ಈಸ್ ಅ ಟ್ಯಾಲೆಂಟ್ ಬಾಯ್. ಅನಂತ್ ಅಂತಕ್ಕಂಥ ಒಬ್ಬ ಹುಡುಗ ಭಾಳಷ್ಟು ಟ್ಯಾಲೆಂಟ್ ಆಗಿರ್ತಕ್ಕಂಥವನು. ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಈಸ್,
ಈ ಮೇಲಿನ ಸೆಂಟೆನ್ಸ್ಗೆ ವಾಕ್ಯಕ್ಕೆ ಅನಂತ್ ಈಸ್ ಎ ಟ್ಯಾಲೆಂಟ್ ಬಾಯ್ ಅಂತಕ್ಕಂತಹ ಈ ಸೆಂಟೆನ್ಸ್ಗೆ ಕರೆಕ್ಟಾಗಿರ್ತಕ್ಕಂಥ ಕ್ವಶನ್ ಟ್ಯಾಗ್ ಯಾವುದು ಅಂತಂದರೆ ಆನ್ಸರ್ ನೋಡೋದಾದರೆ ಇಲ್ಲಿ ಈಸಂಟ್ ಹಿ. ಇದನ್ನು ನಾನು ಸ್ವಲ್ಪ ಪ್ರಮಾಣದಲ್ಲಿ ಶಾರ್ಟ್ನಲ್ಲಿ ನಿಮಗೆ ಈಸಂಟ್ ಹಿ ಯಾಕೆ ಬಂತು ಅಂತಕ್ಕಂತಹದ್ದನ್ನು ಸ್ವಲ್ಪ ನಿಮಗೆ ವಿವರಣೆ ಕೊಡೋದಾದರೆ ಇಲ್ಲಿ ಈ ಮೇಲಿನ ಸೆಂಟೆನ್ಸ್ ನೋಡೋದಾದರೆ ಅಲ್ಲಿ ಇರ್ತಕ್ಕಂತಹ ಹೆಲ್ಪಿಂಗ್ ವರ್ಬ್ ಈಸ್ ಆಗಿರೋದ್ರಿಂದ ಈಸನ್ನು ಫಸ್ಟಿಗೆ ಬರಿಬೇಕು. ಬಿಕಾಸ್ ಕ್ವಶನ್ ಟ್ಯಾಗ್ನಲ್ಲಿ ಇರ್ತಕ್ಕಂತಹ ರೂಲ್ ಆಗಿರ್ತದೆ, ಆ ಸೆಂಟೆನ್ಸ್ನಲ್ಲಿ ಬಂದಿರತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ಫಸ್ಟ್ ಬರ್ಕೊಳ್ರಿ. ಹಾಗಾಗಿ ಅದು ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಆ ಸೆಂಟೆನ್ಸು ಪಾಸಿಟಿವ್ ಸೆಂಟೆನ್ಸ್ ಇದೆ. ಬಿಕಾಸ್ ಆ ಸೆಂಟೆನ್ಸ್ನಲ್ಲಿ ನೋ, ನಾಟ್, ನೆವರ್ ಅಂತಕ್ಕಂತಹ ನೆಗೆಟಿವ್ ವರ್ಡ್ಸ್ಗಳು ಬಂದಿಲ್ಲ. ಹಾಗಾಗಿ ಇಲ್ಲಿ ನೆಗೆಟಿವ್ ವರ್ಡ್ಸ್ಗಳು ಬಂದಿಲ್ಲ ಅಂತಂದರೆ ನಾವು ಅದನ್ನು ನೆಗೆಟಿವ್ ಮಾಡ್ಕೋಬೇಕು. ನೆಗೆಟಿವ್ ಮಾಡೋದಾದರೆ ಹೇಗೆ ಅಂತಂದರೆ ಇಲ್ಲಿ N'(T) ಬರೆದು ನೆಗೆಟಿವ್ ಮಾಡಬೇಕಾಗ್ತದೆ. ಹಾಗೆ ನೆಕ್ಸ್ಟ್ ಇಲ್ಲಿ ಅನಂತ್ ಅಂತಕ್ಕಂಥ ಹುಡುಗನ ಹೆಸರು ಇರೋದರಿಂದ ಪ್ರನೌನ್ ಬರೆದು ಕ್ವಶನ್ ಮಾರ್ಕ್ ಇಡಬೇಕಾಗ್ತದೆ. ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ನೆಕ್ಸ್ಟ್ ಕ್ವಶನ್ ನಂಬರ್ 7. ವೇರ್ ವಾಸ್ ದ ಕನ್ಸರ್ಟ್ ಹೆಲ್ಡ್? ಪಂಡಿತ್ ರವಿಶಂಕರ್ ಅವರ ಕನ್ಸರ್ಟ್ ಮುಂಬೈನಲ್ಲಿ ಎಲ್ಲಿ ನಡೀತಾ ಇತ್ತು ಅಥವಾ ಎಲ್ಲಿ ನಡೆಸಲಾಗ್ತಾ ಇತ್ತು ಅಂತಕ್ಕಂಥ ಪ್ರಶ್ನೆಗೆ ಆನ್ಸರ್ ಷಣ್ಮುಖಾನಂದ ಆಡಿಟೋರಿಯಂ, ಮುಂಬೈ ಅಥವಾ ಬಾಂಬೆ. ವೇರ್ ವಾಸ್ ದ ಕನ್ಸರ್ಟ್ ಹೆಲ್ಡ್? ದ ಕನ್ಸರ್ಟ್ ವಾಸ್ ಹೆಲ್ಡ್ at ಷಣ್ಮುಖಾನಂದ ಆಡಿಟೋರಿಯಂ in Bombay. Question number 8. The discovery lesson is written by. ಈ ಡಿಸ್ಕವರಿ ಅಂತಕ್ಕಂಥ ಪಾಠದ ಲೇಖಕರು ಯಾರು? ಹೂ ಈಸ್ ದಿ ಆಥರ್ ಆಫ್ ದ ಲೆಸನ್ ದ ಡಿಸ್ಕವರಿ? ಆನ್ಸರ್ ನೋಡೋದಾದರೆ ಇಲ್ಲಿ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಹರ್ಮನ್ ಹೋಲ್ಡ್. ನೆಕ್ಸ್ಟ್ ಕ್ವಶನ್ ನಂಬರ್ 9. ಹೂ ವಾಸ್ ಪೆಡ್ರೋ ಗಟ್ರೀಸ್? ಇದು ದ ಡಿಸ್ಕವರಿ ಅಂತಕ್ಕಂಥ ಪಾಠದಿಂದ ಬರ್ತಕ್ಕಂತಹ ಪ್ರಶ್ನೆಯಾಗಿದೆ. ಹೂ ವಾಸ್ ಪೆಡ್ರೋ ಗಟ್ರೀಸ್? ಪೆಡ್ರೋ ಗಟ್ರೀಸ್ ಯಾರು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಆನ್ಸರ್ ಪೆಡ್ರೋ ಗಟ್ರೀಸ್ ವಾಸ್ ಆ್ಯನ್ ಆಫೀಸರ್. ಕ್ವಶನ್ ನಂಬರ್ 10. ಹೂ ವಾಸ್ ಶಾರ್ಟ್ ಟೆಂಪರ್ಡ್ ಮ್ಯಾನ್? ಇಲ್ಲಿ ಪ್ರಶ್ನೆ ಸಂಖ್ಯೆ 10. ಹೂ ವಾಸ್ ಶಾರ್ಟ್ ಟೆಂಪರ್ಡ್ ಮ್ಯಾನ್? ಶಾರ್ಟ್ ಟೆಂಪರ್ ಆಗಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತಕ್ಕಂಥ ಪ್ರಶ್ನೆ, ಈ ಒಂದು ಪ್ರಶ್ನೆ ಬಂದಿರತಕ್ಕಂಥದ್ದು ದಿಸ್ ಕ್ವಶನ್ ಈಸ್ ಟೇಕನ್ ಫ್ರಮ್ ದ ಲೆಸನ್ ಡಿಸ್ಕವರಿ. ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಕ್ರಿಸ್ಟೋಫರ್ ಕೊಲಂಬಸ್. ಹಾಗಾದರೆ ಹೂ ಈಸ್ ಕ್ರಿಸ್ಟೋಫರ್ ಕೊಲಂಬಸ್? ಕ್ರಿಸ್ಟೋಫರ್ ಕೊಲಂಬಸ್ ಈಸ್ ದಿ ಕ್ಯಾಪ್ಟನ್ ಆಫ್ ದ ಶಿಪ್. ಕ್ವಶನ್ ನಂಬರ್ 11. ದೇರ್ ಆರ್ ಲಿಮಿಟ್ಸ್ ಟು ಪೇಷನ್ಸ್ ಸರ್? ಎಕ್ಸ್ಟ್ರಾಕ್ಟ್ನಲ್ಲಿ ಕೇಳ್ತಕ್ಕಂತಹ ಸ್ಟೇಟ್ಮೆಂಟ್ ಇದು. ದೇರ್ ಆರ್ ಲಿಮಿಟ್ಸ್ ಟು ಪೇಷನ್ಸ್ ಸರ್? ನಮ್ಮ ತಾಳ್ಮೆಗೂ ಕೂಡ ಮಿತಿ ಇದೆ ಸರ್ ಅಂತಕ್ಕಂಥದ್ದು ಇಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ. ಹಾಗಾದರೆ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಂತಂದರೆ ಇಲ್ಲಿ ದಿಸ್ ವಾಸ್ ಸೇಡ್ ಟು ಅಂತ ಇದೆ. ಸ್ವಲ್ಪ ಕ್ವಶನ್ ಅರ್ಥ ಮಾಡ್ಕೋಬೇಕು. ದಿಸ್ ವಾಸ್ ಸೇಡ್ ಟು ಯಾರು ಹೇಳಿದರು ಅಂತಕ್ಕಂಥ ಪ್ರಶ್ನೆ ಅಲ್ಲ ಇದು, ಯಾರಿಗೆ ಹೇಳಲಾಯಿತು ಅಂತಕ್ಕಂಥ ಪ್ರಶ್ನೆಗೆ ದೇರ್ ಆರ್ ಲಿಮಿಟ್ಸ್ ಟು ಪೇಷನ್ಸ್ ಸರ್ ಅಂತಕ್ಕಂಥ ಸ್ಟೇಟ್ಮೆಂಟನ್ನು ಆನ್ಸರ್ ಮಾಡೋದಾದರೆ ಇಲ್ಲಿ ಪೆಡ್ರೋ ಗಟ್ರೀಸ್ಗೆ ಹೇಳಲಾಯಿತು. ಕ್ವಶನ್ ನಂಬರ್ 12. ಚೂಸ್ ದ 2 syllable ವರ್ಡ್? ಕೆಳಕೊಟ್ಟಿರ್ತಕ್ಕಂತಹ 4 ವರ್ಡ್ಸ್ಗಳಿದ್ದಾವೆ. ಅದು 4 ವರ್ಡ್ಸ್ಗಳಲ್ಲಿ 2 ಸಿಲಾಬಲನ್ನು ಹೊಂದಿರತಕ್ಕಂತಹ ವರ್ಡ್ ಯಾವುದು ಅಂತಕ್ಕಂಥದ್ದನ್ನು ಇಲ್ಲಿ ಆಯ್ಕೆ ಮಾಡಬೇಕು ಅಥವಾ ಐಡೆಂಟಿಫೈ ಮಾಡಿರ್ತಕ್ಕಂಥದ್ದು ನಮ್ಮ ಕೆಲಸ. ಫಸ್ಟ್ ಕ್ವಶನ್ ಸ್ಕೂಲ್, ರೈಟ್, ಅಪಾರ್ಟ್, ಕೂಲ್. ಸೊ ಹೀಗಾಗಿ ಇಲ್ಲಿ 4ರಲ್ಲಿ 2 syllable ವರ್ಡನ್ನು ಹೊಂದಿರತಕ್ಕಂತಹ ವರ್ಡ್ ಯಾವುದಪ್ಪ ಅಂತಂದರೆ ಇಲ್ಲಿ ಆನ್ಸರ್ ಅಪಾರ್ಟ್. ಇಲ್ಲಿ ಅಪಾರ್ಟ್ ಅಂತಕ್ಕಂಥದ್ರಲ್ಲಿ 2 ಸಿಲಾಬಲ್ಗಳು ಹೇಗೆ ಅಂತಂದರೆ ಇಲ್ಲಿ ಅಂತಕ್ಕಂಥ ಒಂದು ವಾವೆಲ್ ಸೌಂಡು, ಆ ಅಂತಕ್ಕಂತಹ ಇನ್ನೊಂದು ವಾವೆಲ್ ಸೌಂಡ್ ಇರೋದರಿಂದ 2 ವಾವೆಲ್ ಸೌಂಡ್ಗಳಿರೋದ್ರಿಂದ ದಟ್ ಕನ್ಸಿಡರ್ಡ್ 2 syllable ವರ್ಡ್. ಕ್ವಶನ್ ನಂಬರ್ 13. ಪ್ರಶ್ನೆ ಸಂಖ್ಯೆ 13. ದ ಸೀ ಮೆನ್ ವಾಂಟೆಡ್ ಟು ಗೋ ಬ್ಯಾಕ್ ಟು ಡ್ಯಾಶ್? ಆ ಸೀ ಮೆನ್ಗಳು ಎಲ್ಲಿಗೆ ಹೋಗಬೇಕಾಗಿತ್ತು, ಹಿಂತಿರುಗಿ ಅಥವಾ ವಾಪಸ್ ಎಲ್ಲಿಗೆ ಹೋಗಬೇಕಾಗಿತ್ತು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ದ ಸೀ ಮೆನ್ ವಾಂಟೆಡ್ ಟು ಗೋ ಬ್ಯಾಕ್ ಟು ಹೋಮ್ ಆರ್ ಸ್ಪೇನ್. ದ ಸೀ ಮೆನ್ ವಾಂಟೆಡ್ ಟು ಗೋ ಬ್ಯಾಕ್ ಟು ಹೋಮ್ ಆರ್ ಸ್ಪೇನ್. ಕ್ವಶನ್ ನಂಬರ್ 14. ದ ನೇಮ್ ಆಫ್ ದ ಶಿಪ್
ಈಸ್ ಇನ್ ದ ಲೆಸನ್ ದ ಡಿಸ್ಕವರಿ ಈಸ್. ದ ಡಿಸ್ಕವರಿ ಅಂತಕ್ಕಂಥ ಪಾಠದಲ್ಲಿ ಇರ್ತಕ್ಕಂತಹ ಆ ಸಿಪ್, ಆ ಹಡಗಿನ ಹೆಸರೇನು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಆನ್ಸರ್ ಸಾಂತಾ ಮರಿಯಾ ಸಿಪ್. ಆ ಸಿಪ್ನ ಹೆಸರು, ಆ ಹಡಗಿನ ಹೆಸರು ಏನಾಗಿತ್ತು ಅಂತಂದರೆ ಸಾಂತಾ ಮರಿಯಾ ಸಿಪ್ ಆಗಿರ್ತದೆ. ಕ್ವಶನ್ ನಂಬರ್ 15. 15th ಕ್ವಶನ್ ನೋಡೋದಾದರೆ ಇಲ್ಲಿ ಹೂ ವಾಸ್ ಅ ಪೇಜ್ ಬಾಯ್. ದಿಸ್ ಈಸ್ ಆಲ್ಸೋ ದ ಈಸಿಯೆಸ್ಟ್ ಕ್ವಶನ್. ಪೇಜ್ ಬಾಯ್ ಯಾರು? ಇದು ಕೂಡ ದಿಸ್ ಕ್ವಶನ್ ಈಸ್ ಆಲ್ಸೋ ಟೇಕನ್ ಫ್ರಾಮ್ ದ ಲೆಸನ್ ಡಿಸ್ಕವರಿ. ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಪೆಪೆ ಈಸ್ ಎ ಪೇಜ್ ಬಾಯ್. ಅಲ್ಲಿರ್ತಕ್ಕಂಥ ಕ್ರೂಸ್ಗಳಲ್ಲಿ ಅಥವಾ ಸಿ ಮೆನ್ಗಳಲ್ಲಿ ಮೋಸ್ಟ್ ಲಾಯಲ್ ಪರ್ಸನ್ ಆಗಿರ್ತಕ್ಕಂತಹ ಯಾರಿಗೆ ಅಂತಂದರೆ ಕ್ರಿಸ್ಟೋಫರ್ ಕೊಲಂಬಸ್ ಅವರಿಗೆ ಮೋಸ್ಟ್ ಲಾಯಲ್ ಪರ್ಸನ್ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತಂದರೆ ಪೆಪೆ. ಹಾಗಾದರೆ ಇಲ್ಲಿ ಪೆಪೆ ಯಾರು ಅಂತಂದರೆ ಪೇಜ್ ಬಾಯ್. ನೆಕ್ಸ್ಟ್ ಕ್ವಶನ್ ಆ್ಯಂಡ್ ಲಾಸ್ಟ್ ಕ್ವಶನ್. ದ ಕ್ವಶನ್ ಈಸ್ ಗೋ ಸ್ಟ್ರೇಟ್ ಆ್ಯಂಡ್ ಟೇಕ್ ಲೆಫ್ಟ್. ಗೋ ಸ್ಟ್ರೇಟ್ ಆ್ಯಂಡ್ ಟೇಕ್ ಲೆಫ್ಟ್. ಇದು ಯಾವುದೇ ಪಾಠ ಪದ್ಯದಿಂದ ಬಂದಿರತಕ್ಕಂಥ ಪ್ರಶ್ನೆ ಅಲ್ಲ. ಇದು ನಿಮಗೆ ಏನು ಮಾಡಬೇಕು ಅಂತಂದರೆ ಇಲ್ಲಿ ಈ ಸೆಂಟೆನ್ಸಿಗೆ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದಿಸ್ ಸೆಂಟೆನ್ಸ್ ಈಸ್ ಗೋ ಸ್ಟ್ರೇಟ್ ಆ್ಯಂಡ್ ಟೇಕ್ ಲೆಫ್ಟ್ ಅಂತಕ್ಕಂತಹ ಈ ಒಂದು ಸ್ಟೇಟ್ಮೆಂಟನ್ನು ಅಥವಾ ಸೆಂಟೆನ್ಸನ್ನು ಲ್ಯಾಂಗ್ವೇಜ್ ಫಂಕ್ಷನಲ್ಲಿ ಏನಾಗ್ತದೆ ಅಂತಕ್ಕಂಥದ್ದು ಉತ್ತರ ಬರೀರಿ ಅಂತ ಇದೆ. ಈ ಆನ್ಸರನ್ನು ನೋಡೋದಕ್ಕಿಂತ ಮೊದಲು ಎಲ್ಲ ವಿದ್ಯಾರ್ಥಿಗಳು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಕೊನೆಯ ಆನ್ಸರ್ ನೋಡೋದನ್ನಿಲ್ಲಿ ಆನ್ಸರ್ ಏನಪ್ಪ ಅಂತಂದರೆ ಗಿವಿಂಗ್ ಡೈರೆಕ್ಷನ್. ಗೋ ಸ್ಟ್ರೇಟ್ ಆ್ಯಂಡ್ ಟೇಕ್ ಲೆಫ್ಟ್. ನೇರವಾಗಿ ಹೋಗಿ ಎಡಗಡೆ ತಿರುಗಿ ಅಂತಕ್ಕಂಥದ್ದು ಇಲ್ಲಿ ಡೈರೆಕ್ಷನನ್ನು ಕೊಟ್ಟಿರ್ತಕ್ಕಂತಹ ಪ್ರಶ್ನೆಯಾಗಿದೆ. ಇನ್ನು ಮುಂದಿನ ಕ್ವಿಜ್ನಲ್ಲಿ ನಿಮಗೆ ಮತ್ತೆ 16ರಿಂದ 20 ಪ್ರಶ್ನೆಗಳಿಗೆ ಇದೇ ರೀತಿಯಾಗಿರ್ತಕ್ಕಂತಹ ಕ್ವಿಜ್ ಮಾಡೋಣ. ಹಾಗಾಗಿ ಇದರಲ್ಲಿ ಏನಾದರೂ ಬದಲಾವಣೆಗಳು ಅಥವಾ ಇನ್ನು ಬೇರೆ ರೀತಿಯಾಗಿರ್ತಕ್ಕಂಥ ವಿಡಿಯೋಸ್ಗಳು ತಮಗೇನಾದರೂ ಬೇಕಿದ್ದರೆ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಾಗೆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಯಾವುದಾದರೂ ಪಾಠದ ಮೇಲೋ ಅಥವಾ ಇಂಗ್ಲೀಷ್ ಭಾಷೆಯ ಪದ್ಯ, ಸಪ್ಲಿಮೆಂಟ್ ರೀಡಿಂಗ್, ಗ್ರಾಮರ್ ಪಾಯಿಂಟ್, ವೊಕ್ಯಾಬ್ಯುಲರಿ, ಕಾಂಪ್ರಿಹೆನ್ಷನ್ ಆ್ಯಂಡ್ ಕಾಂಪೋಸಿಷನ್ ಯಾವುದಾದರೂ ತಮಗೆ ವಿಡಿಯೋಗಳು ಬೇಕಿದ್ದರೆ ಕಮೆಂಟ್ನಲ್ಲಿ ತಿಳಿಸಬೇಕಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠವನ್ನು ಮುಗಿಸೋಣ. ಎಲ್ಲರಿಗೂ ಧನ್ಯವಾದಗಳು.